ಸೊ ಹಾಯ್ ಗೈಸ್, ನಾನು ನಿಮ್ಮ ರ್ಯಾಪಿಡ್ ಇವನ್ ಇವತ್ತಿಂದ ಅನಾಲಿಸಿಸ್ ನೋಡ್ಬಿಡೋದು ಅನ್ಸುತ್ತೆ. ಸೊ ಇವತ್ತಿಂದು ಟ್ರೇಡ್ ಅನಲೈಸ್ ಮಾಡ್ಬೋದಾ ಫಸ್ಟ್, ಆಮೇಲೆ ಮಿಕ್ಕಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಲೈವಲ್ಲೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಇವತ್ತು ಹೆಂಗೆ ವರ್ಕ್ ಆಗ್ತಿದೆ ಏನು ಅಂತ. ಸೊ ಯಾರ್ಯಾರು ಲೈವ್ ನೋಡಿಲ್ಲ, ಈಗ ತರ ಲೈವ್ ಬಂದಿದ್ದಲ್ಲ, ಲೈವ್ ಯಾರ್ಯಾರು ನೋಡಿಲ್ಲ ಅವ್ರಿಗೊಂದು ವಿಡಿಯೋ ಮಾಡಾಕ್ಬಿಡೋದು ಅಂತ ಅಷ್ಟೇ. ಸೊ ಇದು ನೋಡಿ, ಕರೆಕ್ಟಾಗಿ ಇವತ್ತಿನ ಟ್ರೇಡು ನಂದೇನು ಪ್ಲಾನ್ ಇತ್ತು ನೆನ್ನೆನೂ ಹೇಳಿದ್ದೆ ನಾನು ನಿಮಗೆ. ಇದರಲ್ಲೂ ಬೆಳಿಗ್ಗೆ ಲೈವಲ್ಲೂ ಹೇಳಿದ್ದೀನಿ, ಇಲ್ಲಿ ಬಂದ್ರೆ ಕ್ವಾಂಟಿಟೀಸ್ ಪುಷ್ ಮಾಡ್ತೀನಿ ನಾನು, ಈ ಝೋನಿಗೆ ಸಪೋರ್ಟ್ ತೊಗೊಂಡ್ರೆ ಕ್ವಾಂಟಿಟೀಸ್ ಹೆವಿ ಪುಷ್ ಮಾಡ್ತೀನಿ ಅಂತಾನೆ ಹೇಳಿದ್ ನಾನು. ಬಟ್ ಏನಾಗಿದೆ, ಮಾರ್ಕೆಟ್ ಅಲ್ಲಿಗೆ ಬರಲಿಲ್ಲ. ಸೊ ರನ್ನಿಂಗ್ ಟ್ರೇಡ್ ಇದ್ದಿದ್ದು, ಸೊ ಕ್ವಾಂಟಿಟಿ ಕಮ್ಮಿ ಆಗ್ತದೆ ನಾನು ರನ್ನಿಂಗ್ ಟ್ರೇಡ್ ಅಲ್ವಾ. ಸೊ ನಂದು ಲೈವಲ್ಲೇ ಹೇಳ್ದೆ ನಾನು ನಿಮಗೆ, ಇಷ್ಟು ಸ್ಟ್ರಾಂಗ್ ಬೈ ಬಂದಿದೆ, ಪಿ ಸೈಡ್ ಪ್ಲಾನ್ ಮಾಡೋದು ಬೇಡ ಸ್ಟಾರ್ಟಿಂಗಲ್ಲಿ, ಇದು ಬ್ರೇಕ್ ಆಗಂಗಿದೆ. ಬಟ್ ಏನು ಅಂದರೆ ನಮಗೆ ಇಲ್ಲಿ ಒಳ್ಳೆ ಪ್ರೈಸ್ಗೆ ನಾನು ನಿಮ್ಗೆ ಹೇಳ್ದೆ ನಿಮಗೆ, ಸೊ ಮಾರ್ಕೆಟು ಇಲ್ಲಿಂದ ಸಪೋರ್ಟ್ ತೊಗೊಳುತ್ತೆ ಅಂತ ಹೇಳ್ದೆ ನಾನು. ನೋಡಿದ್ರ ಲೈವಲ್ಲಿ ಯಾರ್ಯಾರಿದ್ರು ಗೊತ್ತಾಗಿರುತ್ತೆ ಅವ್ರಿಗೆ. ಸೊ ಏನಾಯ್ತು ಅಂದರೆ ನೋಡಿ, ಇಲ್ಲಿ ಬಂತ ಈ ಕ್ಯಾಂಡಲ್ ನನ್ಗೆ ಗೊತ್ತು, ಇಲ್ಲಿಗೆ ಬಂದು ಟಚ್ ಆಗೇ ಆಗಿತ್ತು. ಸೊ ನಾನು ಇಲ್ಲಿ ಟಚ್ ಆಗಿದ ತಕ್ಷಣ ಬೈ ಮಾಡಿಬಿಡ್ತೀನಿ. ನಂಗೆ ಟಚ್ ಆಗಿದ ತಕ್ಷಣ ಬೈ ಮಾಡಿದಾಗ ನನಗೆ ಒಳ್ಳೆ ಪಾಯಿಂಟ್ ಸಿಗುತ್ತೆ ಅದು ಇಲ್ಲಿಂದ ಇಲ್ಲಿವರೆಗೂ. ಸೊ ನಾನು ಲೈವಲ್ಲೇ ಹೇಳ್ತಿದ್ದೆ, ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್. ಸೊ ಇದ್ರಲ್ಲಿ ನಾನು ಏನು ಮಾಡಿದೆ ಅಂದರೆ ಆಪ್ಷನ್ ಸ್ವಲ್ಪ ಕ್ವಾಂಟಿಟಿ ಆಗ್ತೆ ಮತ್ತು ಫ್ಯೂಚರ್ ಬೈ ಮಾಡಿದೆ ನಾನು. ಸೊ ಫ್ಯೂಚರ್ ಬೈ ಮಾಡಿದ್ರೆ ಏನು ಗೊತ್ತಾ, ನಮಗೆ ಎಸ್ ಎಲ್ ಚಿಕ್ಕದು, ಇದೆಲ್ಲ ನಮ್ಮದು ಸ್ಮಾಲ್ ಎಸ್ ಎಲ್ ಸೆಟಪ್ ಅಂತ. ಈಗ ನೀವು ಪೇಡ್ ಗ್ರೂಪ್ ಇದು ಏನು ಕೋರ್ಸ್ ತೊಗೊಂಡಿರ್ತಾರಲ್ಲ, ಕೋರ್ಸ್ ತೊಗೊಂಡಿರೋರಿಗೆಲ್ಲ ಹೇಳ್ಕೊಟ್ಟಿರ್ತೀವಿ. ಸೊ ಸ್ಮಾಲ್ ಎಸ್ ಎಲ್ ಸೆಟಪ್ ಹೆಂಗಿದು ತೊಗೊಳೋದು, ಯಾವ್ದು ಎಷ್ಟಿರುತ್ತೆ ಅಕ್ಯುರೇಸಿ, ಅದು ಎಲ್ಲ ಹೇಳಿರ್ತೀವಿ. ಸ್ಮಾಲ್ ಎಸ್ ಎಲ್ ಇದೆಲ್ಲ ಸ್ವಲ್ಪ ಶಾರ್ಟ್ ಥರ ಇರುತ್ತೆ, ಬಟ್ ಕ್ವಾಂಟಿಟೀಸ್ ಜಾಸ್ತಿ ಹಾಕೋ ಥರ ಶಾರ್ಟ್ ಅಲ್ಲ ಇದು. ಸೊ ನಮ್ಮ ಇವರು ಕೋರ್ಸ್ ಯಾರು ತೊಗೊಂಡ್ರೆ ಅವ್ರಿಗೆ ಐಡಿಯಾ ಇರುತ್ತೆ ಒಂಥರ, ಯಾವಾಗ ಶಾರ್ಟ್ ಅಂದರೆ ನಾವು ಕ್ವಾಂಟಿಟಿ ಎಷ್ಟು ಹಾಕಬೇಕು ಏನು ಅಂತೆಲ್ಲ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಇದೇನಾಯ್ತು ಅಂದರೆ ನೋಡಿ, ಅದು ಬಿಡಿ, ಅದು ಈಗ ಇದು ಹೇಳ್ಬಿಡೋದ ಮುಗಿಸ್ಬಿಡೋದ. ಸೊ ಈಗ ಏನಾಯ್ತು ಅಂದರೆ ನೋಡಿ, ಕರೆಕ್ಟಾಗಿ ಇಲ್ಲಿ ಟಚ್ ಆಯ್ತಲ್ಲ, ನಾನು ಅವಾಗಲೇ ಬೈ ಮಾಡಿಬಿಟ್ಟೆ. ಸೊ ಅದು ನನಗೆ ಏನಾಯ್ತು, ಒಳ್ಳೆ ಮೂವ್ ಕೊಡ್ತು. 2, 3 ಟಾರ್ಗೆಟ್ಸ್ ಎಲ್ಲ ಇಟ್ಟಾಯ್ತು. ಯಾವ್ಯಾವ ಟಾರ್ಗೆಟ್ ಹೇಳ್ತಿದ್ದೆ ನಾನು ಲೈವೆಲ್ಲ ಕುತ್ಕೊಂಡು. ಸೊ ಇದು ಫಸ್ಟ್ ಟಾರ್ಗೆಟು, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್. ಸೊ ಫ್ಯೂಚರ್ಸ್ ನಾನೇನು ಮಾಡಿದೆ ಅಂದರೆ, ಇದು ಮೇಲೆ ಹೋಗಿತ್ತು, ಇನ್ನು ಥರ್ಡ್ ಟಾರ್ಗೆಟ್ ಹೋಗಿತ್ತು, ನಾನು ಟ್ರೈಲೆಸಲ್ಲಿ ಇಟ್ಬಿಟ್ಟೆ ಇಲ್ಲಿಗೆ. ಸೊ ನನಗೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ನಾನು ಏನು ಪ್ಲಾನ್ ಮಾಡಿದೆ ಅಂದರೆ, ಹೋದ್ರೆ ಹೋಗ್ಲಿ ಬಿಡಿ ಇವತ್ತು ಮೂವು, ಯಾಕಂದರೆ ಮೇಲ್ಗಡೆನೂ ಸ್ವಲ್ಪ ನನಗೆ ಬುಲಿಶ್ ವ್ಯೂ ಇತ್ತು. ಸೊ ಹೋದ್ರೆ ಚೆನ್ನಾಗಿ ಮೇಲೆ ಹೋಗ್ಲಿ ಅಂತ ಬಿಟ್ಬಿಟ್ಟೆ ನಾನು. ಅದೇನಾಯಿತು, ಕರೆಕ್ಟಾಗಿ ಒಂದು ಇಲ್ಲಿ ಟ್ರೈಲೆಸಲ್ಲಿ ಹೊಡೆದಿದೆ, ಪ್ರಾಫಿಟ್ ಬುಕ್ ಆಗಿದೆ. ಎಷ್ಟು 58 ಪಾಯಿಂಟ್ಸ್ ಅಲ್ವಾ, 58 ಪಾಯಿಂಟ್ಸ್ ಬುಕ್ ಆಗಿದೆ. ಸೊ ಇದಾದ್ಮೇಲೆ ಈ ಟ್ರೇಡ್ ನೀವು ಅಬ್ಸರ್ವ್ ಮಾಡಿ, ಈ ಟ್ರೇಡ್ ಇದೆಯಲ್ವಾ, ಇದು ನಾನು ಪಕ್ಕ ಬರೆದು ಕೊಡ್ತೀನಿ. ಇಲ್ಲಿ ನಮ್ಮ ಇಂಡಿಕೇಟರ್ನು ಇದಂತ ತೋರಿಸಿರುತ್ತೆ, ಇಲ್ಲಿ ಸೆಲ್ ಅಂತ ತೋರಿಸಿರುತ್ತೆ ನೋಡಿ, ಆ್ಯಂಡ್ ಈ ಝೋನು ಬೈ ಅಂತ ತೋರಿಸಿರುತ್ತೆ. ನಮ್ಮ ಇಂಡಿಕೇಟರ್ ನೋಡ್ಬಿಡೋದು ಅನ್ಸುತ್ತೆ. ಈಗ ನೋಡಿ, ನಮ್ಮ ಇಂಡಿಕೇಟರ್ ಎಷ್ಟು ನೀಟಾಗಿ ತೋರಿಸಿದೆ, ಇದು ಸೆಲ್ ಅಂತ. ಸೊ ಇದು ನಾನಾಗಿದ್ರು ನಾನು ಈ ಪ್ಲೇಸಲ್ಲಿ ನಾನು ಸೆಲ್ಲೇ ಮಾಡ್ತಾ ಇದ್ದೀನಿ, ನಾನು ಪಿ ಬೈ ಮಾಡ್ತಾ ಇದ್ದೀನಿ ಈ ಪ್ಲೇಸಲ್ಲಿ. ಯಾಕಂದರೆ ನೀವು ಒಬ್ಸರ್ವ್ ಮಾಡಿ, ಇದು ಬ್ರೇಕ್ ಆಗ್ತಿಲ್ಲ, ಕಾಣ್ತಿದ್ಯಾ? ಈ ಸ್ವಿಂಗ್ ಬ್ರೇಕ್ ಆಗ್ತಿಲ್ಲ ನಮಗೆ. ಅಲ್ಲೇ ಹೋಗುತ್ತೆ, ಟೆಸ್ಟ್ ಮಾಡುತ್ತೆ, ಬರುತ್ತೆ, ಸೆಲ್ ಪ್ರೆಷರ್ ಇಷ್ಟೊತ್ತು ಬಂದಿದೆ. ಸೊ ಇಷ್ಟೊತ್ತು ಬಂದ ಮೇಲೆ 3 ಟೈಮ್ಸ್ ಬಂದಿದೆ ನೋಡಿ, ಇಲ್ಲಿಂದ ಬಂದಿದೆ 1, 2, 3, 4. ಫೋರ್ತ್ ಟೈಮು ಹ್ಯೂಜ್ ಫಾಲ್ ಆಗುತ್ತೆ ಅಂತ ಗೊತ್ತಿತ್ತು. ಏನಾಗ್ಬಿಟ್ಟು ಅಂದರೆ ಬೈಯರ್ಸ್ ಎಕ್ಸಾಸ್ಟ್ ಆಗಿದ್ದಾರೆ ಈ ಝೋನಲ್ಲಿ. ಏನಾಗ್ಬಿಡ್ತದೆ, ನಮ್ಗೆ ಬೈಯರ್ಸ್ ಎಕ್ಸಾಸ್ಟ್ ಆಗಿ ಎಲ್ಲ ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ಗೊತ್ತಾಯ್ತು ಅವ್ರಿಗೆ, ಮಾರ್ಕೆಟ್ ಹೋಗಲ್ಲ ಬಿಡು ಇನ್ನು ಮೇಲೆ ಅಂತ ಬುಕ್ ಮಾಡ್ತಿದ್ದಾರೆ ಎಲ್ಲ. ಆವಾಗ ಏನು ಮಾಡ್ತಾರೆ, ಇಲ್ಲಿ ಬಿಗ್ ಪ್ಲೇಯರ್ಸ್ ಕೂತಿರ್ತಾರಲ್ಲ, ಬಿಗ್ ಪ್ಲೇಯರ್ಸ್ ಇಲ್ಲಿ ಕೂತ್ಬಿಟ್ಬಿಟ್ಟು ಸೆಲ್ ಮಾಡ್ತಾರೆ ಅಂತ ಪಿ ಇಲ್ಲ ಆಲ್ರೆಡಿ ಹಾಕಿಟ್ಟಿರ್ತಾರೆ ಈ ಝೋನಲ್ಲಿ. ಸೊ ಅವ್ರದ್ದು ಆರ್ಡರ್ಸ್ ಇರುತ್ತಲ್ಲ, ಅವ್ರದ್ದು ಆರ್ಡರ್ಸ್ ಜೊತೆ ಇವ್ರು ಯಾರ್ಯಾರೆಲ್ಲ ಎಕ್ಸಿಟ್ ಆಗಿರ್ತಾರಲ್ಲ ಅವ್ರದ್ದೆಲ್ಲ ಆಗಿ ಈ ಥರ ದೊಡ್ಡ ಫಾಲ್. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಬೆಳಗ್ಗೆ ನಾವು ಇಲ್ಲಿ ಬಡ್ದೆ ಹೆವಿ ಕ್ವಾಂಟಿಟೀಸ್ ಪುಷ್ ಮಾಡ್ತೀನಿ ಅಂತ. ಸೊ ಈ ಟ್ರೇಡು ನಾನು ನೋಡಿದರೆ ಏನು ಮಾಡ್ತಿದ್ದೆ ಅಂದರೆ, ನೋಡಿ ಇಲ್ಲಿ ಸಪೋರ್ಟ್ ತೊಗೊಂತಿದ್ದೆ ಕರೆಕ್ಟಾಗಿ. ಸೊ ಇಷ್ಟು ಬಿದ್ದಿದೆ, ಇಷ್ಟು ಬಿದ್ದಾಗ ಒಂದು 50% ಮೇಲ್ಗಡೆ ಹೋಗ್ಬೇಕು ಕ್ಯಾಂಡಲ್. ಸೊ ಇಷ್ಟು ಫಾಲ್ ಆದಾಗ ನಮಗೆ ನೋಡಿ ಎಷ್ಟು ಬಿದ್ದಿದೆ ಗೊತ್ತಾ, ಇಲ್ಲಿಂದ ಹಾಕ್ತೀನಿ. ಸೊ ಇದು ಆಲ್ಮೋಸ್ಟ್ 167 ಪಾಯಿಂಟ್ಸ್ ಬಿದ್ದಿದೆ. ಸೊ 167 ಪಾಯಿಂಟ್ಸ್ ಬಿದ್ದಾಗ ನಮ್ಗೆ ಅದೊಂದು 87 ಪಾಯಿಂಟ್ಸ್ ಆದರೂ ಮೇಲೆ ಹೋಗಲೇಬೇಕು ನೋಡಿ, ಇಲ್ಲಿವರೆಗೂ ಹೋಗಲೇಬೇಕು ಅದು, ಆಯಿತಾ? ಸೊ ನಾನು ಏನು ಮಾಡ್ತಿದ್ದೆ, ಇದು ಏನು ಟ್ರೇಡ್ ಅಂದರೆ ನೋಡಿ, ಇಂಡಿಕೇಟರ್ನು ಬೈ ಸಿಗ್ನಲ್ ಮಾಡಿದೆ. ಸೊ ಬೈ ಬಂದಿದ್ರು ನಾವು ಇಲ್ಲಿ ತೊಗೊಳಲ್ಲ, ನಿಮ್ಗೇನು ಹೇಳಿದೆ ಹೇಳಿ, ಇಲ್ಲಿ ಟಚ್ ಆಗಬೇಕದು. ಸೊ ಈ ಪ್ಲೇಸಲ್ಲಿ ತೊಗೊಂಡಿದ್ರು ನನಗೆ ಒಳ್ಳೆ ಪ್ರೈಸಲ್ಲಿ ಸಿಕ್ತಿತ್ತು ನನಗೆ. ನೋಡಿ ಒಂದೇ ಕ್ಯಾಂಡಲ್ ಎಷ್ಟು ಮೂವ್ ಕೊಟ್ಟಿದೆ ನೋಡಿ, ಒಂದೇ ಕ್ಯಾಂಡಲ್ ಮೂವ್ ಕೊಟ್ಟಿರೋದು ಅಷ್ಟು ಕೊಟ್ಟಿದೆ. ಅದೊಂದು. ಅದಾದಮೇಲೆ ಈ ಟ್ರೇಡ್ ನೋಡಿ, ಈ ಟ್ರೇಡ್ ಇದೆಯಲ್ವಾ, ಈ ಟ್ರೇಡು. ಸೊ ಈ ಟ್ರೇಡರ್ಸ್ ಎಲ್ಲ ನಾವು ಕ್ವಾಂಟಿಟಿ ಜಾಸ್ತಿ ಹಾಕಲ್ಲ ಈ ಟ್ರೇಡೆಲ್ಲ. ಸೊ ಏನಾಗ್ಬಿಡುತ್ತೆ ಅಂದರೆ, ಈಗ ನಮ್ಮ ಲೆವೆಲಲ್ಲಿ ಇಲ್ಲ ಅದು. ಸೊ ನಮ್ಮ ಲೆವೆಲಲ್ಲಿ ಇಲ್ದಿರೋ ನಾವು ಕ್ವಾಂಟಿಟೀಸ್ ಜಾಸ್ತಿ ಹಾಕ್ಬಾರ್ದು. ನನಗೇನು ಕಾಣ್ತು ಅಷ್ಟೇ, ಇಲ್ಲಿ ಇಂಡಿಕೇಟ್ ಮಾಡ್ತಿದೆ ನನಗೆ ಸೆಲ್ ಪ್ರೆಷರ್ ಇದೆ ಅಂತ.
ದಟ್ ಟೈಮ್ ಕ್ವಾಂಟಿಟೀಸು ಫುಲ್ ಹಾಕೋಕ್ಕಾಗಲ್ಲ ನಾನು. ಸೊ ಇಲ್ಲೆಲ್ಲ ಏನಿದ್ರು ಕಮ್ಮಿ ಕ್ವಾಂಟಿಟೀಸ್ ಹಾಕೋದು ಈ ಟ್ರೇಡ್ಸ್ ಎಲ್ಲ. ಸೊ ಈ ಟ್ರೇಡ್ ನೋಡಿ ಸೇಮ್ ನಾನೇನು ಅವಾಗ ಹೇಳಿದ್ದು, ಇಲ್ಲ ಆಗಿದ್ದೇ ಆಗುತ್ತೆ, ತಿರ್ಗಾ ಆಗಿದ್ದೇ ಆಗುತ್ತೆ ಅಂದಾಗ ಅಬ್ಸರ್ವ್ ಮಾಡಿ ನೀವು ಕ್ಯಾಂಡಲ್. ಇಲ್ಲಿ ನೋಡಿ, ಇಲ್ಲಿ ಸೆಲ್ ಪ್ರೆಷರ್ ಕ್ಯಾಂಡಲ್ ಬಂದಿದೆ. ಸೊ ಇದು ಇಂಡಿಕೇಟರ್ ತೆಗೆದ್ಬಿಡೋಣ. ರೆಡ್ ಕ್ಯಾಂಡಲ್, ಫಾಲ್, ಅಷ್ಟೇ ಬೇಕಾಗಿರೋದು ನಮ್ಗೆ. ಸೊ ನಾವು ನೀಟಾಗಿ ಚಾರ್ಟ್ ನೋಡೋದು ಕಲ್ತ್ಬಿಟ್ರೆ ಲೆವೆಲ್ ಹಾಕೋದು ಇಂಪಾರ್ಟೆಂಟ್. ಸೊ ನಿಮ್ಮ ಲೆವೆಲ್ ಹಾಕೋದು ನಾನು ಇಲ್ಲೇ ಹೇಳ್ಕೊಡಲ್ಲ ನನಗೆ. ಸೊ ಅದಕ್ಕೆ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ, ಕೋರ್ಸ್ ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಕೋರ್ಸ್ನ. ಸೊ ಅದು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ 90% ಗೊತ್ತಾಗ್ಬಿಡುತ್ತೆ ಟ್ರೇಡ್ ಹೆಂಗೆ ಮಾಡೋದು ಅಂತ. ಅಷ್ಟೇ ಬೇಕಾಗಿರೋದು ನಮಗೆ. ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಸೊ ನಾಳೆಗೆ ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ನಾಳೆಗೂ ಅಷ್ಟೇ ನಮ್ಮ ಸಿಂಪಲ್ ಇರುತ್ತೆ ಪ್ಲ್ಯಾನ್ ನಂದು. ಸೊ ಜಾಸ್ತಿ ಕಾಂಪ್ಲಿಕೇಟೆಡ್ ಅಂತೇನಿಲ್ಲ. ಇಲ್ಲಿ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡ್ರೆ ಸೊ ಸಿ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಈ ಝೋನಲ್ಲಿ ಸಪೋರ್ಟ್ ತೊಗೊಂಡ್ರೆ ಸಿ ಸೈಡ್. ಈ ಝೋನಲ್ಲಿ ಏನಾರ ಇದು ರಿಜೆಕ್ಟ್ ಆದರೆ ಪಿ ಸೈಡ್. ಸೇಮ್ ಟ್ರೇಡ್ ನೋಡಿ, ಹಿಂಗೆ ಫಾಲ್ ಆಗಿದೆ ಹಂಗೆ ಫಾಲ್ ಆಗುತ್ತೆ. ಸೊ ಇಲ್ಲಿ ಪಿ ಬಂದರೆ ತಿರ್ಗಾ ಈ ಕಡೆ ಫಾಲ್ ಇದೆ. ಬಟ್ ನೋಡ್ಬೇಕು ನಾವು ಏನು ಅಂದರೆ, ಇದು ಬ್ರೇಕ್ ಆಗಬಾರ್ದು ಅಷ್ಟೇ. ಸೊ ಇಲ್ಲಿಂದ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಹೆಂಗೆ ಬಂದಿದೆ. ಸೊ ಈಗ ನೋಡಿ, ಮಾರ್ಕೆಟ್ ಫಸ್ಟೇನೆ ಗ್ಯಾಪ್ ಅಪ್ ಆಗ್ಬಿಟ್ಟು ಇಲ್ಲಿಂದ ಏನೋ ಬೀಳಕ್ಕೆ ಶುರು ಆದರೆ ಓಕೆ ಆಯಿತಾ. ಬಟ್ ಮಾರ್ಕೆಟ್ ಇಲ್ಲೇ ಓಪನ್ ಆಗಿ ಫ್ಲ್ಯಾಟ್ ಆಗಿ ಆಟಾಡಿ ಇಲ್ಲಿ ಬಂದು ಆಮೇಲೆ ಬ್ರೇಕ್ ಕೊಟ್ಟರೆ, ಅಥವಾ ಇಲ್ಲಿ ರಿಜೆಕ್ಷನ್ ಥರ ತೋರಿಸಿದ್ರೆ ನಾವು ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಬೇಕು ಅವಾಗ. ಯಾಕಂದ್ರೆ ಮಾರ್ಕೆಟ್ ಆಟಾಡ್ಬಿಟ್ಟಿರುತ್ತೆ, ನಮ್ಗೆ ಇಲ್ಲೆಲ್ಲ ಸ್ವಿಂಗ್ ಫಾರ್ಮ್ ಆಗಿರುತ್ತೆ. ಸೊ ಆ ಟೈಮ್ ಏನು ಅಂದರೆ ನಮಗೆ ಮೇಲ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಷ್ಟೇ ನಂದು ನಾಳೆ 2 ಸಿಂಪಲ್ ಪ್ಲ್ಯಾನು. ಅದ್ರ ಜೊತೆ ಇವತ್ತಿನ ಟ್ರೇಡ್ ಅನಾಲಿಸಿಸ್ ಹೇಳಿದ್ದೀನಿ ಅಷ್ಟೇ ಗೈಸ್. ಹಂಗಾರೆ ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಾಳೆ ಲೈವಲ್ಲಿ ಇರ್ತೀವಲ್ಲ, ಲೈವಲ್ಲೇ ನೀಟಾಗಿ ಏನೇನಿದೆ ಎಲ್ಲ ಮಾಡೋದ ಹಂಗಾರೆ. ಓಕೆ ಗೈಸ್, ಹಂಗಾರೆ ಸಿ ಯು. ನಾಳೆ ಸಿಗೋದ ಲೈವಲ್ಲಿ ನೋಡೋದ. ಓಕೆ ಗೈಸ್, ಥ್ಯಾಂಕ್ ಯು, ಸಿ ಯು, ಬಾಯ್.